ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಐಡಿ ವೆರಿಫೈ ಆಗಿದೆ, $10 ಕೂಡ ಆಡ್ ಆಗಿದೆ, ಆದ್ರೆ ಅಡ್ರೆಸ್ ಪಿನ್ ಇನ್ನೂ ಕೂಡ ಬಂದಿಲ್ಲ. ನಿಮ್ಗೂ ಕೂಡ ಈ ಪ್ರಾಬ್ಲಮ್ ಇದೆನಾ? ಬನ್ನಿ ಹಾಗಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದರ ಸೊಲ್ಯೂಷನ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಮ ಆಡ್ಸೆನ್ಸ್ ಅಲ್ಲಿ $10 ಕಂಪ್ಲೀಟ್ ಆದ್ಮೇಲೆ ನೀವು ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಅಲ್ಲಿ ಮಾಡಬೇಕಾಗುತ್ತೆ. ಅದು ಹೇಗೆ? ಗೂಗಲ್ ಆಡ್ಸೆನ್ಸ್ ಪಿನ್ ನ ಎಂಟರ್ ಮಾಡೋದ್ರಿಂದ. ಈ ಆಡ್ಸೆನ್ಸ್ ಪಿನ್ ಎಲ್ಲಿ ಬರುತ್ತೆ? ಮೊಬೈಲ್ ನಲ್ಲಂತೂ ಬರಲ್ಲ, ನಿಮ್ಮ ಅಡ್ರೆಸ್ ಗೆ ಬರುತ್ತೆ. ಆ ಅಡ್ರೆಸ್ ಎಲ್ಲಿರುತ್ತೆ? ನೀವು ಐಡಿ ವೆರಿಫೈ ಮಾಡುವಾಗ ಎಲ್ಲಿ ಅಡ್ರೆಸ್ ಕೊಟ್ಟಿದ್ರಲ್ಲ ಅಲ್ಲಿರುತ್ತೆ. ಸೊ ಈಗ ಎಲ್ಲಾ ಡೀಟೇಲ್ಸ್ ಇದ್ದು ನಿಮ್ಗೆ ಪಿನ್ ಬಂದಿಲ್ಲ ಅಂದ್ರೆ ಸೇಮ್ ಕೇಸ್ ನನಗೆ ಒಬ್ರು ಕಳ್ಸಿದಾರೆ, ಅವ್ರಿಗೂ ಕೂಡ ಗೂಗಲ್ ಪಿನ್ ಬಂದೇ ಇಲ್ಲ. ಸೊ ಅವರ ಒಂದು ಆಡ್ಸೆನ್ಸ್ ಅಕೌಂಟ್ ನ ಲಾಗಿನ್ ಆಗಿ ಏನ್ ಪ್ರಾಬ್ಲಮ್ ಇದೆ ಅಂತ ನೋಡೋಣ. ಅದಕ್ಕೆ ಏನ್ ಸೊಲ್ಯೂಷನ್ ಅಂತಾನು ಕೂಡ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೂ ಮುಂದೇನಾದ್ರೂ ಈ ತರದ ಪ್ರಾಬ್ಲಮ್ ಬಂದ್ರೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಇವರ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಆಲ್ರೆಡಿ $17 ಆಡ್ ಆಗಿದೆ. ಸೊ ಪಾಲಿಸಿ ಪ್ರಕಾರ ಇವರಿಗೆ ಆಡ್ಸೆನ್ಸ್ ಪಿನ್ ಬರ್ಬೇಕಿತ್ತು. ಇಲ್ಲಿ ಮೇಲ್ಗಡೆ ಕೂಡ ನೋಟಿಫಿಕೇಶನ್ ಇದೆ, ಯುವರ್ ಪೇಮೆಂಟ್ ಈಸ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ. ಅಂದ್ರೆ ಇವರ ಪೇಮೆಂಟ್ ಏನಿದೆ ಹೋಲ್ಡ್ ಅಲ್ಲಿ ಇದೆ, ಕಾರಣ ಇವರ ಅಡ್ರೆಸ್ ವೆರಿಫಿಕೇಶನ್ ಇನ್ನೂ ಕೂಡ ಆಗಿಲ್ಲ. ಅಡ್ರೆಸ್ ವೆರಿಫಿಕೇಶನ್ ಹೇಗಾಗೋದು? ಆ ಆಡ್ಸೆನ್ಸ್ ಪಿನ್ ನ ಎಂಟರ್ ಮಾಡಿ. ಸೊ ಈಗ ವೆರಿಫೈ ಮಾಡಕ್ಕೆ ಇಲ್ಲಿ ಆಕ್ಷನ್ ಬಟನ್ ನ ಕ್ಲಿಕ್ ಮಾಡೋಣ. ನಂತರ ಈ ತರದ ವೆರಿಫಿಕೇಶನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇವರ ಐಡೆಂಟಿಟಿ ವೆರಿಫಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅಡ್ರೆಸ್ ವೆರಿಫಿಕೇಶನ್ ಅಲ್ಲಿ ಇಲ್ಲಿ ನೀಡ್ಸ್ ಅಟೆನ್ಷನ್ ಅಂತ ಇದೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ. ಸೊ ನೀವೇನಾದ್ರೂ ಹೊಸಬ್ರಂದ್ರೆ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ನ ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಏನ್ ಆಡ್ಸೆನ್ಸ್ ಪಿನ್ ಬರುತ್ತಲ್ಲ, ಅದರಲ್ಲಿ ಈ ತರದ 6 ಡಿಜಿಟ್ ನಂಬರ್ ಇರುತ್ತೆ. ಸೊ ಆ ಒಂದು ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡ್ಬೇಕಾಗುತ್ತೆ. ಅವಾಗ ನಿಮ್ಗೆ ಇಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಅಲ್ಲೂ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಇವರ ಕೇಸಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಏಪ್ರಿಲ್ 19ರಂದು ಗೂಗಲ್ ಅವರಿಂದ ಇವರ ಅಡ್ರೆಸ್ ಗೆ ಆಡ್ಸೆನ್ಸ್ ಪಿನ್ ನ ಕಳಿಸಿದ್ದಾರೆ. ಬಟ್ ಇವರ ಪ್ರಕಾರ ಆ ಒಂದು ಪಿನ್ ಇವರಿಗೆ ಸಿಕ್ಕೇ ಇಲ್ಲ. ಅದ್ಯಾಕ್ ಗೊತ್ತಾ? ಇವರು ಈಗ ಇರುವ ಕರೆಂಟ್ ಅಡ್ರೆಸ್ ಬೇರೆ, ಇಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ಸೇ ಬೇರೆ. ಹೆಂಗ್ ಪಿನ್ ಬರುತ್ತೆ ಹೇಳಿ? ಅದಕ್ಕೋಸ್ಕರ ನಾನು ಹಿಂದಿನ ವಿಡಿಯೋದಲ್ಲೇನೂ ಹೇಳಿದ್ದೆ, ನಿಮ್ಮ ಐಡಿಯಲ್ಲಿ ಇರುವಂತಹ ಅಡ್ರೆಸ್ ನೇ ಹಾಕ್ಬೇಕಂತ ಏನಿಲ್ಲ, ನೀವಿರುವ ಕರೆಂಟ್ ಅಡ್ರೆಸ್ ನ ನೀವು ಅಲ್ಲಿ ಕೊಡ್ಬೇಕಾಗುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ಐಡಿ ವೆರಿಫೈ ಮಾಡುವಾಗ ಬೇರೆ ಅಡ್ರೆಸ್ ಕೊಟ್ಟಿದ್ದೀರಾ ಅಂದ್ರೆ ಬೇಕಾದ್ರೆ ಎಡಿಟ್ ಮಾಡಿ ಕರೆಂಟ್ ಅಡ್ರೆಸ್ ಎಲ್ಲಿರ್ತಿರಲ್ಲ ಅದನ್ನ ಕೊಡಿ. ಅವಾಗ ನಿಮ್ಗೆ ಆಡ್ಸೆನ್ಸ್ ಪಿನ್ ನಿಮ್ಮ ಅಡ್ರೆಸ್ ಅಲ್ಲಿ ಸಿಗುತ್ತೆ. ಈಗ ಇವರ ಅಕೌಂಟ್ ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾವೀಗ ರೀಸೆಂಟ್ ಪಿನ್ ಅಂತ ಕೊಡ್ಬೇಕಾಗುತ್ತೆ. ಬಟ್ ರೀಸೆಂಟ್ ಪಿನ್ ಕೊಡೋ ಮುಂಚೆ ಇವರ ಪ್ರೆಸೆಂಟ್ ಅಡ್ರೆಸ್ ನ ಇಲ್ಲಿ ಅಪ್ಡೇಟ್ ಮಾಡ್ಕೊಂಡ್ಬಿಡೋಣ. ಅಡ್ರೆಸ್ ಹೇಗೆ ಚೇಂಜ್ ಮಾಡೋದಂತ ಇಲ್ಲಿ ನಿಮ್ಗೂ ಕೂಡ ತಿಳಿಸ್ತೀನಿ. ಇಲ್ಲಿ ಪೇಮೆಂಟ್ ಇನ್ಫೋ ಹೋಗಿ ಮ್ಯಾನೇಜ್ ಸೆಟ್ಟಿಂಗ್ ಅಲ್ಲಿ ಹೋದ್ರೆ ನೀವೇನ್ ಅಡ್ರೆಸ್ ಹಾಕಿರ್ತೀರಲ್ಲ ಅದನ್ನ ತೋರಿಸುತ್ತೆ. ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ನ ನೀವು ಎಡಿಟ್ ಮಾಡಿ ಹಾಕಬಹುದು. ಇಲ್ಲಿ ಇನ್ನೊಂದು ಟಿಪ್ ಏನಪ್ಪಾ ಅಂದ್ರೆ, ನಿಮ್ಮ ಅಡ್ರೆಸ್ ನ ಸೆಕೆಂಡ್ ಲೈನ್ ಅಲ್ಲಿ ನಿಮ್ಮ ಫೋನ್ ನಂಬರ್ ನ ಹಾಕಿರಿ. ಸೊ ಇನ್ ಕೇಸ್ ನಿಮ್ಮ ಅಡ್ರೆಸ್ ಪೋಸ್ಟ್ ಮ್ಯಾನ್ ಅವರಿಗೆ ಗೊತ್ತಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಕಾಲ್ ಆದ್ರೂ ಮಾಡ್ತಾರೆ. ಅದ್ರ ಮುಖಾಂತರ ನೀವು ಆ ಆಡ್ಸೆನ್ಸ್ ಪಿನ್ ನ ತಗೋಬಹುದು. ಸೊ ನಾನಿಲ್ಲಿ ಇವರ ಅಡ್ರೆಸ್ ನ ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ನಾನು ಅಡ್ರೆಸ್ ಚೇಂಜ್ ಮಾಡಿ ಕರೆಂಟ್ ಅಡ್ರೆಸ್ ಹಾಕಿದೀನಿ. ಇಲ್ಲಿ ಕೆಳಗಡೆ ಬಂದು ಇದನ್ನ ಸೇವ್ ಮಾಡ್ಕೊಂಡ್ಬಿಡೋಣ. ಇದಾದ್ಮೇಲೆ ನಾನು ಮತ್ತೆ ವೆರಿಫಿಕೇಶನ್ ಚೆಕ್ ಅಲ್ಲಿ ಹೋದ್ರೆ ಸೇಮ್ ಮೊದಲಿಗೆ ಓಪನ್ ಆಗಿತ್ತಲ್ಲ ಆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೀಸೆಂಟ್ ಪಿನ್ ಅಂತ ಕೊಟ್ರೆ ಈಗ ಏನ್ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಆ ಅಡ್ರೆಸ್ ಗೆ ನಿಮ್ಗೆ ಆಡ್ಸೆನ್ಸ್ ಪಿನ್ ಬರುತ್ತೆ. ಆ 6 ಡಿಜಿಟ್ ಪಿನ್ ನ ನೀವು ಇಲ್ಲಿ ಹಾಕಿ ಮತ್ತೆ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಕೂಡ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ರೀಸೆಂಟ್ ಪಿನ್ ಸೆಂಡ್ ಮಾಡಕ್ಕೆ ನಿಮ್ಮ ಹತ್ರ 3 ಅಟೆಂಪ್ಟ್ಸ್ ಇರುತ್ತೆ. ಈ 3 ಅಟೆಂಪ್ಟ್ಸ್ ಮಾಡಿದ್ರು ನಿಮ್ಮ ಅಡ್ರೆಸ್ ವೆರಿಫೈ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೂ ಟೆನ್ಷನ್ ಇಲ್ಲ, ಇಮೇಲ್ ಮುಖಾಂತರ ನೀವು ಅಡ್ರೆಸ್ ವೆರಿಫೈ ಕೂಡ ಮಾಡಬಹುದು. ಅದೇಗಂತ ಗೊತ್ತಿಲ್ವಾ? ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ.